ಯಾರ ಮನೆ ಅಂತ ಹೇಳಿದ್ರಿ? ಇವರವನು ಮಾಧವ್ ಅವ್ರ ಮನೆ. ಮದುವೆ ತಯಾರಿ ನಡೀತಿತ್ತು ಅಂತ ಹೇಳಿದ್ರಲ್ವಾ? ಇವ್ರ ಕೈಲಿ ಹೂವಿದೆ. ಇಷ್ಟೇ ಅಲ್ಲ ಯುವರ್ ಆನರ್, ನನ್ನ ಗಂಡ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಸಾಕ್ಷಿಗಳಿವೆ. ಆದರೆ ಆ ಸಾಕ್ಷಿನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ನಮ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಬೇಕು ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲ ಎವಿಡೆನ್ಸಸ್ ನೋಡ್ತಾ ಇದ್ರೆ ಸಮರ್ಥ್ ಅವರು ಆಕ್ಸಿಡೆಂಟ್ ಮಾಡಿಲ್ಲ, ಮನೆಯಲ್ಲೇ ಇದ್ರು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದನ್ನು ಪ್ರೂವ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಸ್ವಾಮಿ. ಓಕೆ, ಪ್ರೊಸೀಡ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನ ಕಲೆ ಹಾಕೋಕೆ ಮತ್ತಷ್ಟು ಕಾಲಾವಕಾಶ ಕೇಳಿರೋದ್ರಿಂದ ಡಿಫೆನ್ಸ್ಗೆ ಇನ್ನೂ 4 ದಿನಗಳ ಕಾಲ ಕಾಲಾವಕಾಶಗಳನ್ನ ಕೊಡ್ತಾ ಇದ್ದೀನಿ. ಹಾಗೇನೆ ಈ CCTV ಫುಟೇಜ್ ಅನ್ನ ಪರಿಗಣಿಸಿ ಅದರ ಸತ್ಯಾಸತ್ಯತೆಗಳನ್ನ ಪರಿಶೀಲಿಸಿ ಮುಂದಿನ ತನಿಖೆಯನ್ನ ನಡೆಸಿ ಕೋರ್ಟ್ಗೆ ರಿಪೋರ್ಟ್ ಕೊಡಬೇಕು ಅಂತ ಪೊಲೀಸ್ನವ್ರಿಗೂ ಈ ಮೂಲಕ ಆದೇಶ ಕೊಡ್ತಾ ಇದ್ದೀನಿ. ಸರಿ, ಏನಾಗಿದೆ ನಿನಗೆ? ಯಾಕೆ ನಿನ್ನ ಮಾತು ಕೇಳ್ತಾ ಇಲ್ಲ? ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ಅಂತ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಹೇಳ್ತಿದ್ದೀನಲ್ವಾ ಆಕ್ಸಿಡೆಂಟ್ ಮಾಡಿದ್ ನಾನೇ ಅಂತ. ಯಾಕೆ ಈ ಥರ ಹಠ ಸಾಧಿಸ್ತಿದ್ಯಾ? ಓಹ್, ನನ್ನ ಮೇಲೆ ಕೋಪ ಬರ್ತಿದ್ಯಾ? ಬರ್ಬೇಕಾಗಿದ್ದೆ. ಇಲ್ಲಿ ನಾನು ನಿನ್ ಪರವಾಗಿದ್ರು ನಿನ್ ವಿರುದ್ಧವಾಗಿದ್ದೀನಿ ಅಂತ ಅನ್ನಿಸ್ತಿದೆ ಅಲ್ವಾ? ವಿಪರ್ಯಾಸ ನೋಡು ಸಮರ್ಥ್, ನಾನು ನಿನ್ನನ್ನು ಉಳಿಸ್ಬೇಕು ಅಂತ ಹೋರಾಡ್ತಾ ಇದ್ದೀನಿ. ಆದ್ರೆ ನೀನು ಬೇರೆ ಯಾರೋ ಮಾಡಿದ ತಪ್ಪನ್ನ ನಿನ್ನ ಮೇಲೆ ಹಾಕೊಂಡು, ಹಾಗೆ ನಾನು ಕೂಡ ನನ್ನ ಗಂಡನ್ ಕಾಪಾಡೋದಕ್ಕೋಸ್ಕರ ಹೋರಾಡ್ತೀನಿ. ಇಲ್ಲಿ ನನ್ನ ಗಂಡನ್ ಕಾಪಾಡೋದು ಮಾತ್ರ ನನ್ನ ಜವಾಬ್ದಾರಿ ಅಲ್ಲ, ನನ್ನ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು, ಅದು ಕೂಡ ನನ್ನ ಉದ್ದೇಶನೇ. ಆಕ್ಸಿಡೆಂಟ್ ಮಾಡಿದ್ ನಾನೇ ಅಂತ ನೀನ್ ಎಷ್ಟೇ ಹೇಳಿದ್ರು ಆಕ್ಸಿಡೆಂಟ್ ಮಾಡಿದ್ ನೀನಲ್ಲ ಅಂತ ಸಾಕ್ಷಿ ಸಮೇತ ಪ್ರೂವ್ ಆಗುತ್ತೆ. ನೀನ್ ಖಂಡಿತವಾಗ್ಲೂ ಆಚೆ ಬರ್ತೀಯ, ನೋಡ್ತಾ ಇರು. ತಾತ, ನೀವಾದ್ರೂ ಸ್ವಲ್ಪ ಸರಿ ಬುದ್ಧಿ ಹೇಳಿ. ಅಲ್ಲ, ಅವಳು ಏನು ಸಾಧನೆ ಮಾಡಬೇಕು ಅಂತ ಹಾಡ್ತಿದ್ದಲ್ಲಿ ಗೊತ್ತಾಗ್ತಾ ಇಲ್ಲ. ನೋಡಿ, ನನಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ನಾನು ಅದನ್ನು ಖುಷಿಯಿಂದ ಅನುಭವಿಸ್ತೀನಿ. ಈ ವಾದ ವಿವಾದ, ಇನ್ವೆಸ್ಟಿಗೇಷನ್, ಕೇಸು ಇದೆಲ್ಲ ಬೇಡ ಅಂತ ಹೇಳಿ. ಯಾಕೆ ಬೇಡ ಅಣ್ಣ? ಸಿರಿ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ನೀವೆಲ್ಲ ಸತ್ಯನ ಯಾಕೆ ಮುಚ್ಚಿಡ್ತಿದ್ದೀರಾ ಅಂತ. ಹಾಗೆ ನೋಡಿದ್ರೆ ಸಿರಿ ಜೊತೆ ನೀನ್ ನಿಂತ್ಕೋಬೇಕು. ರವೀಂದ್ರ ಅಂಕಲ್ ಸಾವಿಗೆ ನ್ಯಾಯ ಕೊಡ್ಸೋಕೆ ನೀನ್ ಹೋರಾಡ್ಬೇಕು. ಅಂಥದ್ರಲ್ಲಿ ನೀನೇ ತಪ್ಪು ಮಾಡಿದ್ಯಾ ಅಂತ ಎಲ್ಲ ತಪ್ಪನ್ನು ನಿನ್ ಮೇಲೆ ಹಾಕೊಂಡು ಜೈಲಿಗೆ ಹೋಗ್ತೀನಿ ಅಂತಿದ್ಯಾ. ಎಲ್ಲ ಕಡೆಯಿಂದನೂ ಸಿರಿ ನೋವು ಅನುಭವಿಸ್ಬೇಕಾ ಅಣ್ಣ? ನೋಡು ಸಂಧ್ಯಾ, ನೀನು ಈ ವಿಷಯದಲ್ಲಿ ತಲೆ ಹಾಕ್ಬಿಡ. ನಿನಗಿದೆಲ್ಲ ಅರ್ಥ ಆಗಲ್ಲ. ಅರ್ಥ ಆಗಲ್ವಾ? ನಾನೇನ್ ಎಳೆ ಮಗು ಅಲ್ಲ ಅಣ್ಣ. ಹಾಗೆ ನೋಡಿದ್ರೆ ಇದ್ಯಾವುದು ನಿನಗೆ ಅರ್ಥ ಆಗ್ತಿಲ್ಲ. ಅಷ್ಟು ಪ್ರೀತಿ ತೋರ್ಸೋ ಸಿರಿ ಮನ್ಸನ್ನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ನಿಂಗೆ. ಇನ್ನೇನ್ ಅರ್ಥ ಆಗುತ್ತೆ ನಿಂಗೆ? ಸಾಕು, ಮತ್ತೆ ನನ್ನ ಮೊಮ್ಮಗನ ಬಗ್ಗೆ ಏನು ಮಾತಾಡಬೇಡ. ಅವನು ಏನೇ ಮಾಡಿದ್ರು ಸರಿಯಾದ್ದೇ ಮಾಡಿರ್ತಾನೆ. ಅವನು ಸರಿಯಾದ ದಾರಿನಲ್ಲೇ ಇದ್ದಾನೆ. ತಾತ, ಮಾತಾಡಬೇಡ ಅಂತ ಹೇಳಿದ್ನಲ್ಲ, ಅದು ಏನಾಗುತ್ತೋ ಆಗಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳೋಣ. ಅಮ್ಮ, ಏನ್ ಹೇಳ್ತಿದ್ದೀರ ನೀವು? ನಿಧಿ ಜೈಲಿಗೆ ಹೋಗ್ಬೇಕಾ? ಯಾಕಮ್ಮ? ಯಾಕೆಂದ್ರೆ ಆ ಆಕ್ಸಿಡೆಂಟ್ ಮಾಡಿದ್ದು ಯಾರ ಹತ್ರನೂ ಹೇಳ್ಕೊಳಕ್ ಆಗದಿರೋದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಆಕ್ಸಿಡೆಂಟ್ ಮಾಡಿದ್ ನಾನು.
ಆಕ್ಸಿಡೆಂಟ್ ಮಾಡ್ಬಿಟ್ಟೆ. ಅಮ್ಮ ಈ ವಿಷಯ ಮತ್ತೆ ಯಾರಿಗೂ ಗೊತ್ತಾಗೋದು ಬೇಡಮ್ಮ. ನಿಧಿ ಮೇಡಮ್ ಜೀವನ ಚೆನ್ನಾಗಿರ್ಬೇಕು. ನಿಂತೋಗಿರೋ ಮಧ್ಯೆ ಮತ್ತೆ ನಡಿಬೇಕು. ಅಂದರೆ ನಮ್ಮ ನಿಧಿನ ಸೇವ್ ಮಾಡೋಕ್ಕೆ ಸಮರ್ಥ ಅರೆಸ್ಟ್ ಆಗಿದ್ದಾನ? ಹೌದು, ಅವಳಿಗೆ ಯಾವ ತೊಂದರೆನೂ ಆಗಬಾರ್ದು, ಅವಳ ಮದುವೆ ಚೆನ್ನಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೆ ಅವ್ನು ಜೈಲ್ಗೆ ಹೋಗೋ ನಿರ್ಧಾರ ಮಾಡ್ದ. ಆಕ್ಸಿಡೆಂಟ್ ಆಗಿದ್ದು ತನ್ನ ಮಾವನ್ಗೆ ಅಂತ ಗೊತ್ತಿಲ್ಲದೆ ಆ ತಪ್ಪನ್ನ ತನ್ನ ಮೇಲೆ ಹಾಕೊಂಡ. ಈಗ ನಾನೇನಾದರೂ ಸತ್ಯ ಹೇಳ್ಬಿಟ್ರೆ ಅವನು ಇಷ್ಟೆಲ್ಲ ಮಾಡಿದ್ದಕ್ಕೆ ಅರ್ಥನೇ ಇರಲ್ಲ. ಓ ಗಾಡ್, ವಿಧಿ ಆಟ ಎಷ್ಟು ಕ್ರೂರವಾಗಿರುತ್ತಾ? ತಂದೆ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಸಿರಿ ಅವರು ಹೋರಾಟ ಮಾಡ್ತಿದ್ದಾರೆ. ಅವ್ರಿಗೆ ಹೋರಾಟದಲ್ಲಿ ಗೆದ್ರೆ ನಿಧಿ ಜೈಲಿಗೆ ಹೋಗ್ತಾಳೆ. ಸತ್ಯನ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸಮರ್ ಜೈಲಿಗೆ ಹೋಗ್ತಾನೆ. ಸೊ ಸತ್ಯ ಗೊತ್ತಿದ್ರೂ ನೀವು ಹೇಳ್ಕೊಳಕ್ಕಾಗ್ತಿಲ್ಲ. ಸಿರಿ ಮುಂದೆ ಸತ್ಯ ಮುಚ್ಚಿಟ್ಟು ಅವ್ರು ಆಡೋ ಮಾತುಗಳು ಕೇಳೋಕ್ಕಾಗಲ್ಲ. ಎಂಥ ಧರ್ಮ ಸಂಕಟಮ್ಮ ಇದು. ದೇವರಾಟ ಹೀಗಿರುವಾಗ ನಾವುಗಳು ತಾನೇ ಏನು ಮಾಡೋಕ್ಕಾಗತ್ತೆ ಅವಿ? ಏನಾದರೂ ಮಾಡಲೇಬೇಕಮ್ಮ. ಏನೂ ತಪ್ಪು ಮಾಡಿಲ್ದಿರೋ ಸಮರ್ ಶಿಕ್ಷೆ ಅನುಭವಿಸ್ತಾರೆ ನನಗೆ ಸರಿ ಕಾಣಿಸ್ತಾ ಇಲ್ಲ. ಅವನು ಹೇಗಾದರೂ ಮಾಡಿ ಆಚೆ ಕರ್ಕೊಂಡು ಬರಲೇಬೇಕು. ಹಾಗಂತ ನಿಧಿ ಜೀವನ ಹಾಳು ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಆದರೆ ಸಿರಿ ಅವ್ರನ್ನ ಹೇಗೆ ಸಮಾಧಾನ ಮಾಡೋದು ನನಗೊಂದು ಗೊತ್ತಾಗ್ತಿಲ್ಲ. ಇಷ್ಟು ದಿನ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕಂಬಿ ಹಿಂದೆ ಇಟ್ಕೊಂಡು ಸಮರ್ಥ ಇದನ್ನೆಲ್ಲ ಹೇಗೆ ನಿಭಾಯಿಸ್ದ? ನಿಜವಾಗ್ಲೂ ಅವ್ನು ತುಂಬ ದೊಡ್ಡ ವ್ಯಕ್ತಿ ಆಗ್ಬಿಟ್ಟ.